ಇದು ಯಾವ ಗೊಬ್ಬರ ಅಣ್ಣ? ಇದ ಕೋಳಿ ಗೊಬ್ಬರ ರೀ. ಬುಟ್ಟಿ ಬ್ಯಾಡ್ರಿ, ಒಂದ್ 50 ಕಾಯಿ ತಗೋರಿ ನೀವು. ದೀಪಾ, ನಾನು ಲಕ್ಕುಂದಲ್ಲಿ ತೋಟಕ್ಕೆ ಹೋಗಿ ಬರ್ತೀನಿ, ಮನೆ ಕಡೆ ಹುಷಾರ್ ನೋಡ. ಹ್ಞೂ ರೀ ಅತ್ತಿಯವ್ರ. ಬರ್ರಿ ಆರ್ತಿ ಅಕ್ಕಾರ. ನಮಸ್ಕಾರ. ನಮಸ್ಕಾರ ರೀ ಆರ್ತಿ ಅಕ್ಕಾರ. ನಮಸ್ಕಾರ ರೀ. ಬರ್ರಿ, ಭಾಳ ದಿವಸಕ್ಕೆ ಬಂದಿರಿ. ನೀವು ಉಪ್ಪಿನಕಾಯಿ ಹಾಕಾಕ ಮಾವಿನಕಾಯಿ ಬೇಕಿತ್ತು, ಅದಕ್ಕೆ ಬಂದೀವಿ ನಿಮ್ಮ ತೋಟಕ್ಕೆ. ಹೌದ್ರಿ? ಹ್ಞೂನ್ರಿ. ಹಾ ಬರ್ರಿ, ಚಲೋ ಆತ್ ಬರ್ರಿ, ಕೊಡ್ತೀನಿ. ಅದಾವ ಬರ್ರಿ. ಇದು ಯಾವ ಗೊಬ್ಬರ ಅಣ್ಣ? ಇದ ಕೋಳಿ ಗೊಬ್ಬರ ರೀ. ಹೌದಾ? ಹೊಲಕ್ಕೆ ಹಾಕ್ತೀರೇನ? ಹೌದ್ರಿ, ಭಾಳ ಉತ್ತಮ ರೀ ಇದ. ಹೌದೌದ್ರಿ. ಅದಕ್ಕೆ ಎಲ್ಲ ಗೊಬ್ಬರ ಅದು ಹಾಕಿ ಬೆಳ್ಸಂಗಿಲ್ಲ. ಹಾ ಹೌದೌದು. ನಾವೆಲ್ಲ ಆರ್ಗಾನಿಕ್ ಮಾಡ್ತೇವೆ. ಎಲ್ಲ ಇದೆ. ಹೌದಾ? ಫಾರ್ಮಿಂಗ್ ಏನೈತಿ ಆರ್ಗಾನಿಕ್ ಮಾಡ್ತೇವಿ. ಕೋಳಿ ಗೊಬ್ಬರ, ಸಗಣಿ ಗೊಬ್ಬರನ ಉಪಯೋಗ ಮಾಡ್ತೇವಿ. ಆಮೇಲೆ ಜೀವಾಮೃತ ಎಲ್ಲ ಹಾಕ್ತೇವಿ ಗಿಡಕ್ಕೆ. ಚಲೋ ಆಯ್ತು. ಹಾ ಲಘು 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 ಬಾಯ್. ಈ ಮಾವಿನಕಾಯಿ, ಇದು ಉಪ್ಪಿನಕಾಯಿ ಇದ್ದ ಕಾಯಿ ತೋರಿಸ್ಬಾ. ಇಲ್ಲ ಉಪ್ಪಿನಕಾಯಿ ಕಾಯಿ ಗಿಡ ತೋರಿಸ್ಬಾ ಬಡನ. ಬರ್ತಿಲ್ಲ ಬೇ? ಬರ್ತೈತಿ. ಹಾಂ ಹಾಂ ಅರಿ, ಹಂಗಂದ್ರೆ ಒಂದು ಎಷ್ಟು ಬೇಕ್ರಿ ನಿಮ್ಗೆ? ಕೊಡ್ರಿ, ಒಂದು ಬುಟ್ಟಿ ಕೊಡ್ರಿ. ಹಾಂ ಹಾಂ ಬುಟ್ಟಿ ಬೇಡ್ರಿ, ಒಂದು 50 ಕಾಯಿ ತಗೋರಿ ನೀವು. ಹಾಂ ಸಾಕು ಬಿಡ್ರಿ. ಸಾಕಂದ್ರಿ ನಿಮ್ಗೆ? ಸಾಕು ಬಿಡ್ರಿ. ಹಾಂ ಬರ್ರಿ ಬರ್ರಿ. ಹಾಂ ಚಲೋ ಆತ್ ಬಿಡ್ರಿ, ಭಾಳ ದಿವಸಕ್ಕೆ ಬಂದಿರಿ. ಇದು ತಗೊಂಡ್ ಬಂದಿನ ಮಾವಿನಕಾಯಿ 2 ನೀರಾಗ ಸ್ವಚ್ಛಂಗೆ ತೊಳ್ಕೊಂಡು ಇಟ್ಕೊಂತೇನೆ ನೋಡ್ರಿ.
ಈಗ ಈ ಮಾವಿನಕಾಯಿ ಒಂದು ದಿನ ಪೂರ್ತಿ ನೀರಾಗ ಇಡ್ತೇನ್ರಿ. ನೀರಾಗ ಇಟ್ಟ ಮಾಡೋದ್ರಿಂದ ಉಪ್ಪಿನಕಾಯಿ 2-3 ವರ್ಷ ಇಟ್ರು ಏನು ಆಗಂಗಿಲ್ಲ. ಈಗ ಈ ಮಾವಿನಕಾಯಿ ಕಾಟನ್ ಅರ್ಬಿಲಿಂತ್ರ ಒಣಾದ್ ಮಾಡಿ ಒರಿಸ್ಕೊಂಡ್ ಇಟ್ಕೋಬೇಕ್ರಿ. ಈ ತೋಟದಾಗಿನ ಮಾವಿನಕಾಯಿ ನೋಡ್ರಿ ಎಷ್ಟು ಮಸ್ತ್ ಅದಾವ. ಈಗ ಇವು ಮಾವಿನಕಾಯಿ ಭಾಳ ದೊಡ್ಡ ಅಲ್ಲ ಭಾಳ ಸಣ್ಣ ಅಲ್ಲ, ಹಂಗ ಕೊಯ್ದಿಟ್ಕೊಂತೇನ್ ನೋಡ್ರಿ. ಇದ ಕೊಯ್ಕೊಳ್ಳೋದು ಆಗೈತ್ರಿ. ಇದ್ರೊಳಗ ಉಪ್ಪು ಅರ್ಶಿನ ಹಾಕಿ ಚಲೋ ತಂಗ ಜಾಲಿಸ್ಬೇಕ್ರಿ. ಇದ್ರೊಳಗ ಉಪ್ಪು ಹಾಕೋದ್ರಿಂದ ಇದ್ರ ಒಳಗಿಂದ ಹುಳಿ ನೀರೆಲ್ಲ ಹೊರಗ್ ತೆಗಿತೈತ್ರಿ. ಮತ್ತ ಅರ್ಶಿನ ಹಾಕೋದ್ರಿಂದ ಉಪ್ಪಿನಕಾಯಿಗೆ ಬಣ್ಣ ಭಾಳ ಚಲೋ ಬರ್ತೈತ್ರಿ. ಇದು ಉಪ್ಪು ಅರ್ಶಿನ ಹಾಕಿ ಜಾಲಿಸಿ ಅಂದ್ರ ಚಲೋ ತಂಗ ಕಲಿಸಿ ಮುಚ್ಚಿಡ್ತೀನಿ. 2 ತಾಸು ಮುಚ್ಚಿಡ್ತೀನಿ ನೋಡ್ರಿ. ನೀವು ಈ ತರ ಉಪ್ಪು ಮತ್ತ ಅರ್ಶಿನ ಕಲಿಸಿಟ್ಟ ರಾತ್ರಿ ಕಲಿಸಿಟ್ಟ ಬೆಳಗ್ಗೆ ಎದ್ದು ಮಾಡಿದ್ರು ನಡಿತೈತ್ರಿ. ಸರ ಗೌರಿ ತಗೋ, ಇವು ಕಡ್ಲಿ ತಿನ್ರಿ. ಮತ್ ಇವು ನೆಲ್ಲಿಕಾಯಿನೂ ತಿನ್ ತಗೋ. ಇದ ಉಪ್ಪಿನಕಾಯ್ದ ಮಸಾಲೆ ನೋಡ್ರಿ. 25 ಲವಂಗ, ಸಾಸ್ವಿ, ಕೊತ್ತಂಬರಿ ಕಾಳು, ಬಡೇಶೋಪ್, ಜೀರ್ಗಿ, ಅಜ್ವಾನ, ಮೆಣಸ, ಮತ್ತ 1 ಚಮಚೆ ಮೆಂತೆ ಕಾಳು, ಮತ್ತ 5 ಯಾಲಕ್ಕಿ, ಮತ್ತ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತ ಖಾರ. ನೋಡಿ ಸ್ನೇಹಿತರೆ, ಇದ್ರೊಳಗ ನೀರ್ ಎಷ್ಟು ಬರ್ತೈತಿ ನೋಡ್ರಿ, ಹೆಂಗ್ ಮೆತ್ತಗ ಆಗ್ಯಾವ ಎಲ್ಲ ಉಪ್ಪಿನ ಕಳಸ. ಈಗ ಇದ ನೀರೆಲ್ಲ ಬಸ್ಕೊಂಡ್ ಬಿಡ್ಬೇಕ್ರಿ, ಅಂದ್ರ ಹುಳಿ ಸ್ವಲ್ಪ ಕಡಿಮೆ ಆಗ್ತೈತಿ. ನಾನು ಉಪ್ಪಿನ್ಯಾಗ 2 ತಾಸು ನೆನೆ ಇಟ್ಟಿದ್ದೆ. ಈಗ ನೀರೆಲ್ಲ ಬಸದ ಬಿಸಿಲಾಗ 2 ತಾಸು ಒಣ ಹಾಕ್ತೇನೆ ನೋಡ್ರಿ. ಅಂದ್ರ ಬಿಸಿಲಾಗ ಇಟ್ರ ಇದ್ರಾಗಿನ ನೀರಿನ ಅಂಶ ಎಲ್ಲ ಹೋಗ್ಬಿಡ್ತೈತ್ರಿ, ಉಪ್ಪಿನಕಾಯಿ ಚಲೋ ಆಗ್ತೈತಿ. ಈಗ ಈ ಬಾಣ್ಲಿ ಒಳಗ ಈ ಮಸಾಲೆ ಎಲ್ಲ ಒಂದ್ ಸ್ವಲ್ಪ ಹುರಿದ್ ತೆಗಿತೇನ್ರಿ. ಈಗ ಈ ಮಸಾಲೆ ಎಲ್ಲ ಬಹಳ ಹುರಿಬಾರ್ದ್ರಿ, ಒಂದ್ ಸ್ವಲ್ಪ ಬೆಚ್ಚಗ ಮಾಡೇ ತೆಗೆದ್ ಬಿಡ್ಬೇಕ್ರಿ. ಈಗ ಕಡಿಗ ಸಾಸಿವೆ ಹಾಕಿ 1 ನಿಮಿಷ ಹುರಿದ್ ತೆಗೆದ್ ಬಿಡ್ತೇನೆ ನೋಡ್ರಿ. ದೊಡ್ಡ 8 ಮಾವಿನಕಾಯಿಗೆ ನಾನು 1 ಕಿಲೋ ಬೆಲ್ಲ ತಗೊಂಡೇನ್ರಿ.
ಇದು ಬೆಲ್ಲ ಎಲ್ಲ ಕರಗಿಸಿ ತೆಳಗಿಳಿಸ್ಕೊಂತೇನೆ ನೋಡ್ರಿ. ಉಪ್ಪಿನಕಾಯಿಗೆ ಅಂತ ಹೇಳಿ ನಾನು 5 ಚಮಚೆ ಎಣ್ಣೆ ಬಿಸಿ ಮಾಡ್ಕೊಳಕತ್ತೇನ್ರಿ. ಇದು ಭಾಳ ಹೊಯ್ದಾಡ್ಬೇಕು ನೋಡ್ರಿ. ಎಣ್ಣೆ ಅಷ್ಟು ಖಡಕ್ ಬಿಸಿ ಮಾಡಿ ಇದನ್ನು ಕೆಳಗಿಳಿಸ್ಕೊಂತೇನೆ. ಈಗ ಹುರಿದು ಇಟ್ಕೊಂಡಿದ್ ಮಸಾಲೆ ಎಲ್ಲ ಕಲ್ಬತ್ ಕಲ್ನ್ಯಾಗ ಅರದ ಸಣ್ಣ ಮಾಡಿಟ್ಕೊಂತೇನ್ರಿ. ಬಿಸ್ಲಾಗ ಒಣ ಹಾಕಿ 2 ತಾಸು ಆಗಿತ್ರಿ. ಈಗ ಇದನ್ನ ತಕ್ಕೊಂತೇನೆ ನೋಡ್ರಿ. ಈಗ ಇದ್ರ ಒಳಗ ಅರ್ದಿಟ್ಟಿದ್ದ ಮಸಾಲೆ ಹಾಕೊಳಕತ್ತೇನೆ ನೋಡ್ರಿ. ಮತ್ತ ಖಾರ, ಅರ್ಶಿನ ಸ್ವಲ್ಪ ಹಾಕೊಳತೇನ್ರಿ. ಮತ್ತ ಉಪ್ಪುನು ಸ್ವಲ್ಪ ಹಾಕಾಕತೀನಿ, ಆಗ ಹಾಕಿದ್ದಿತ್ತಲ್ರಿ ಅದಕ್ಕ. ಮತ್ತ ಕರಗಿಸಿದ್ದ ಬೆಲ್ಲ, ಮತ್ತ ಕಾದಾರಿದ ಎಣ್ಣೆ. ಈಗ ಇದನ್ನೆಲ್ಲ 1 ದಿನ ಆಗುವಂಗ ಚಲೋ ತಂಗ ಕಲಿಸಿಟ್ಕೋಬೇಕ್ರಿ. ಈಗ ಕಡಿಗ ಇದ್ರೊಳಗ ಒಂದ್ ಸ್ವಲ್ಪ ಹಿಂಗ್ ಹಾಕಿ ಕಲ್ಸಾಕತ್ತೇನಿ ನೋಡ್ರಿ. ನೋಡ್ರಿ ಸ್ನೇಹಿತರೆ, ಉಪ್ಪಿನಕಾಯಿ ಎಷ್ಟು ಚಂದ ಕಾಣ್ಸಕತ್ತೈತಿ. ನೋಡಿದ್ರ ಬಾಯಾಗ ನೀರ್ ಬರುವಂಗೈತಲ್ಲ. ಈಗ ಈ ಭರಣಿ ಒಣಾದ್ ಮಾಡಿ ಒರಿಸ್ಕೊಂಡ ಇದ್ರಾಗ ತುಂಬ್ತೇನೆ ನೋಡ್ರಿ. ಭರಣ್ಯಾಗ ಉಪ್ಪಿನಕಾಯಿ ತುಂಬಿ ಗಾಳಿ ಹೋಗ್ಲಾರ್ದಂಗ ಅದ ಕಾಟನ್ ಅರ್ಬಿ ಕಟ್ಟಿ ಇಡ್ಬೇಕ್ರಿ. ಭಾರಿ ಆಗೈತ್ರಿ ಉಪ್ಪಿನಕಾಯಿ. ನಾ ಮಾಡ್ದಂಗ ನೀವು ನಿಮ್ಮ ಮನಿ ಒಳಗ ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ರಿ. ಮತ್ತ ನಿಮ್ ಉಪ್ಪಿನಕಾಯಿ ಹೆಂಗಾಗಿತ್ತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಈ ಮಾವಿನಕಾಯಿ ಉಪ್ಪಿನಕಾಯಿ ಸಂಚಿಕೆ ನಿಮಗ ಹೆಂಗ್ ಅನಿಸ್ತು ಅದನ್ನು ಕಮೆಂಟ್ ಮೂಲಕ ತಿಳಿಸ್ರಿ. ನಾ ಮತ್ತ ಮುಂದಿನ ವಾರ ಹೊಸ ದಿನಸಿ ತಗೊಂಡ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.